ಒಬ್ಬ ಶಾಸಕ ಆಗಿ ಅವರು ಈಗ ಒಂದು ಮಾತನ್ನು ಹೇಳಿದರು, ನಾನು ರಾಜಕೀಯವನ್ನು ಯಾವುದನ್ನು ನೋಡುವುದಿಲ್ಲ, ಆ ಊರಿಗೆ ಏನಾಗಬೇಕು ಅದನ್ನು ನಾನು ಮಾಡ್ತೇನೆ. ಅದು ತುಂಬ ಪ್ರಾಮಾಣಿಕವಾದಂಥ ಮಾತದು. ನಾವು ತುಂಬ ಜನ ಶಾಸಕರನ್ನು ನೋಡಿದ್ದೇವೆ, ತುಂಬ ಜನ ಪುತ್ತೂರಲ್ಲಿ ಜನಪ್ರತಿನಿಧಿ ಆದವರನ್ನು ನೋಡಿದ್ದೇವೆ. ಆದರೆ ಇವತ್ತು ಒಂದು ಬದಲಾವಣೆಯ ಪರ್ವ, ಅಂದರೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಅಧಿಕಾರರಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಶಾಸಕರು ಕೇವಲ ಸಾಮಾಜಿಕ ಕೆಲಸವನ್ನು ಮಾಡುವುದಲ್ಲ, ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎಲ್ಲದಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ವಿಧಾನಸಭಾ ಕ್ಷೇತ್ರದ ಬಂಟ್ವಾಳ ತಾಲೂಕು ಇದ್ಕೀದು ಗ್ರಾಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿಯ ಕಾಮಗಾರಿಗೆ ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನೂ 20 ಲಕ್ಷ ರೂಪಾಯಿಗಳನ್ನು ಕೂಡ ಇಟ್ಟಿದ್ದೀವಿ. ಒಟ್ಟು 70 ಲಕ್ಷ ರೂಪಾಯಿಯ ಈ ರಸ್ತೆ ಕಾಮಗಾರಿಗೆ ಇವತ್ತು ಶಿಲಾನ್ಯಾಸವನ್ನು ಮಾಡ್ತಾ ಇದ್ದೇವೆ. ಒಟ್ಟು ಇದ್ಕೀದು ಗ್ರಾಮಕ್ಕೆ 3,31,00,000 ರೂಪಾಯಿಗಳ ಅನುದಾನವನ್ನು ಈ 2 ವರ್ಷ ಸಮಯದಲ್ಲಿ ನಾವು ಕೊಟ್ಟಿದ್ದೇವೆ. ಈ ರಸ್ತೆ ಅಂದರೆ ಒಂದು ವಿಶೇಷವಾದ ರಸ್ತೆ. ನಾವು ಇದು 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಇದೆ ಅಂತ ನಮ್ಮ ಗ್ರಾಮ ನಮ್ಮ ರಸ್ತೆ ಅನ್ನುವ ಯೋಜನೆಯಲ್ಲಿ ಇದನ್ನು ತೆಗಳಿ ಪುರುಷೋತ್ತಮ ಕೋಲ್ಪೆ ಅವರಿಗೆ ಗೊತ್ತಿದೆ, ಅದರಲ್ಲಿ ಇದನ್ನು ತೆಗೊಳ್ಳುವ ಅಂತ ಮಾಡಿತ್ತು. ಆದರೆ ಅದು ಕೆಲವು ಟೆಕ್ನಿಕಲ್, ಒಂದು ಕಡೆಯಿಂದ 40 ಫೀಟ್ ಮಿನಿಮಮ್ ಬೇಕಾಗ್ತದೆ, ಇನ್ನೊಂದು ಕಡೆ ಮಧ್ಯದಲ್ಲಿ ಕಾಂಕ್ರೀಟ್ ಆಗಿದೆ, ಅವರಿಗೆ ಕಂಟಿನ್ಯೂಸ್ ರಸ್ತೆಗಳು ಸಿಗಬೇಕು. ಅದರ 2 ಪ್ರಪೋಸಲ್ಗಳನ್ನು ಕೊಟ್ಟಿತ್ತು. ಇದು ಇನ್ನೂ ಮಾಯ ಆಗಲಿಲ್ಲ, ಇನ್ನು ಜೀವ ಇದೆ. ಅಂದರೆ ಇನ್ನು ಉಳಿದದನ್ನು ಆ ಕಡೆ ಮಾಡಲಿಕ್ಕೆ ಆಗ್ತದೆ ನೋಡ್ತಾ ಇದ್ವಿ. ಇನ್ನು 30 ಕಿಲೋಮೀಟ್ರ್, ಈಗ ನಮಗೆ ಆಲ್ರೆಡಿ 36 ಕೋಟಿ ರೂಪಾಯಿಯಲ್ಲಿ 32 ಕಿಲೋಮೀಟರ್ಗಳು ನಮ್ಮ ಗ್ರಾಮ ನಮ್ಮ ರಸ್ತೆಯಲ್ಲಿ ಆಗಿದೆ. ಅದರಲ್ಲಿ ಆ ಕಡೆ ನಮ್ಮ ಪ್ರವೀಣ್ ಅವರ ಏರಿಯಾ ಕುಲಾ ಗ್ರಾಮ, ಅದು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಾನು ಮೊನ್ನೆ ನಾನೇ ಕೇಳಿದ್ದು, ಅದು ಯಾಕೆ ಈ ರೀತಿ ಆಗಿದೆ, ಆ ಗುಂಡಿಯಲ್ಲಿ ಜನ ಬೈಕೊಂಡು ಹೋಗ್ಬೋದು, ಆ ರೀತಿ ಒಂದೊಂದು ಗುಂಡಿ ಬಿದ್ದಿದೆ ಅರ್ಧ. ಅದು 1 ಕಿಲೋಮೀಟ್ರಿಗೆ 1 ಕೋಟಿ ರೂಪಾಯಲ್ಲಿ 4.2 ಕೋಟಿ ರೂಪಾಯಲ್ಲಿ 4.2 ಕಿಲೋಮೀಟ್ರ್ ಅದು ಅಭಿವೃದ್ಧಿಗೆ ಆಗ್ತದೆ. ಈಗಲೇ ಟೆಂಡರ್ಗೆ ಹೋಗಿದೆ, ಮುಂದಿನ ದಿವಸಗಳಲ್ಲಿ ಅದು 36 ಕೋಟಿ ರೂಪಾಯಿಯ ಟೆಂಡರ್ಗಳು ಜೊತೆಯಲ್ಲಿ ಬರ್ತದೆ. ಈ ರಸ್ತೆಯನ್ನು ಕೂಡ ಅದರಲ್ಲಿ ಸೇರಿಸಬೇಕು ಅಂತ ಪುರುಷೋತ್ತಮ ಕೋಲ್ಪೆ ಮತ್ತು ನಾವು ಅವತ್ತು ಶಾಲೆಗೆ ಬಂದಾಗ ಅಲ್ಲಿ ಯುವಕರೆಲ್ಲ ಸೇರಿ ನಮ್ಮ ರಸ್ತೆ ಭಾರಿ ಹಾಳಾಗಿದೆ, ನಮಗೆ ರಸ್ತೆ ಮಾಡಿ ಕೊಡಬೇಕು, ಇದರ ಪರಿಸ್ಥಿತಿ ಹಾಳಾಗಿದೆ ಅಂತ. ಆದರೆ ನನಗೆ ಯಾವುದರಲ್ಲೂ ಇಷ್ಟು ದೊಡ್ಡ ಅನುದಾನವನ್ನು ಜೋಡಣೆ ಮಾಡಲಿಕ್ಕೆ ಆಗುದಿಲ್ಲ. ನಮ್ಮದೆಲ್ಲ 15 ಲಕ್ಷ ರೂಪಾಯಿ, 10 ಲಕ್ಷ. ಮೊನ್ನೆ ಈ ಮನುಷ್ಯ ಯಾವುದು ನಮ್ಮ ದೇವಸ್ಥಾನದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಡ್ದಾಗುವಾಗ ಮಧ್ಯಾಹ್ನವರೆಗೆ ನಮ್ಮ ಆಫೀಸಲ್ಲಿ ಇತ್ತು. ಮಧ್ಯಾಹ್ನ ನಂತರ ಬಂದು ಅದರಲ್ಲಿ ಕಮೆಂಟು, ಎಲ್ಲ ದೇವಸ್ಥಾನಗಳು ಬಾಕಿ ಎಲ್ಲ ಆಯಿತು, ನಮ್ಮ ರಸ್ತೆದ ಗತಿ ಏನು ಅಂತ ಏನು ಹಾಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟು. ನಾನು ಅದಕ್ಕೆ ಫೋನ್ ಮಾಡಿ ಹೇಳಲಿಲ್ಲ, ಫೋನ್ ಮಾಡ್ತೀನಿ ಅಂತ ಹೇಳಿ. ಆಗ ಬಂದಿತ್ತು, ನಮ್ಮದು ಅನೌನ್ಸ್ ಮಾಡಲಿಲ್ಲ ನಾನು, ಈ 70 ಲಕ್ಷನೂ ಬಂದಿತ್ತು. ಅದರಲ್ಲಿ ಉತ್ತರ ಕೊಡ್ತೀನಿ ಅಂತ ಕಳಿಸಿದೆ, 70 ಲಕ್ಷ ಬಂದಿದೆ ಮರ, ಆಮೇಲೆ ಈಗ ಬರ್ತೇನೆ ಶಿಲಾನ್ಯಾಸಕ್ಕೆ ಅಂತ. ಮತ್ತು ಫೋನ್ ಮಾಡಿ ಹೇಳಿದೆ, ಪುರುಷೋತ್ತಮ ಬರ್ತೀನಿ ಅದನ್ನು ಮಾಡಿ. ಮತ್ತು ರಾಜರಾಮ್ ಶೆಟ್ಟರು ಆವಾಗ ನನ್ನ ಹತ್ರ ಹೇಳ್ತಾ ಇದ್ರು, ಎಂಕಲ್ ನಾವು ಒಂದು ರೋಡ್ ಮಲ್ಪಲಿ ಎಂಕೆ ಕೆಬ್ಬಿ ಬಿಟ್ರೆ ಪೂಜೆ ಅಂತ ಹೇಳ್ತಾ ಇದ್ರು. ಇವತ್ತು ನನಗೆ ಅತ್ಯಂತ ಸಂತೋಷ ಆಗಿದೆ, ಈ ರಸ್ತೆಗೆ ಒಂದು ತಿಲಾಂಜಲಿ ಆಡುವಂಥ ಕೆಲಸವನ್ನಾಗಿದೆ. 70 ಲಕ್ಷ ರೂಪಾಯಲ್ಲಿ ಸಾಧಾರಣ ನಿಮ್ಮ ಬೇಡಿಕೆ ಸಾಧಾರಣ ಅಲ್ಲಿವರೆಗೆ ಮುಟ್ತದೆ ಅಂತ ನನಗೆ ಗೊತ್ತಿದ್ದಾಗೆ, ಮುಗಿಯದಿದ್ದರೆ ಇನ್ನೂ 20 ಲಕ್ಷ ಇಟ್ಟು ಅಲ್ಲಿವರೆಗೆ ನಿಮ್ಮ ಎಲ್ಲಿವರೆಗೆ ಬೇಡಿಕೆ ಇದೆ ಅಲ್ಲಿವರೆಗೆ ಮುಗಿಸ್ಕೊಡ್ತೇವೆ. ಆದರೆ ಬರೆಯುವಾಗ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು, ಅವು ಈ ದೀರ್ನಾಥಿಗೆ ಅವು ಹಿಂದಿನವರು ಪಾಪ ಸಂಜೆ ಮಟ್ಟದವ್ರು ನನಗೇನು ಹೇಳಿಲ್ಲ, ನಾನು ಇಟ್ಟದ್ದು ಅಂತ ಅವ್ರು ಎಲ್ಲಿ ಹೇಳಿಲ್ಲ ಪಾಪ. ಅದು ಇಲ್ಲಿಂದ ಯಾರೋ ಒಬ್ಬರು ಫೋನ್ ಮಾಡಿ ನಮಗೆ ಹೇಳಿದ್ರು, ಅಲ್ಲಿ ಪೂರ ಮಾತಾಡ್ತಾ ಇದ್ದಾರೆ, ಅದು ಹಿಂದಿನ ಶಾಸಕರು ಅವರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಹಿಂದಿನ ಶಾಸಕರೇ ಇಟ್ಟದ್ದು ಅಂತ. ನಾನು ಅದಕ್ಕೆ ಆಯಿತು, ನಾನು MS ಮೊಹಮ್ಮದ್ ಫೋನ್ ಮಾಡುವಾಗ ಹೇಳಿದೆ, ನಾನು ಬರುವುದಿಲ್ಲ, ಅದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಾಗ, ಬೇರೆ ಕಡೆ ಬೇಕಾದಷ್ಟು ರೋಡ್ಗಳ ಅವಶ್ಯಕತೆ ಇದೆ, ಅಲ್ಲಿಗೆ ಶಿಫ್ಟ್ ಮಾಡುವ, ತೊಂದರೆ. ನಾವು ಹೇಗೂ ಮಾಡಿ ಏನು ಪ್ರಯೋಜನ ಇಲ್ಲದೆ ನಮಗೆ ಆ ಫಲ ಇಲ್ಲದಿದ್ದರೆ ಎಷ್ಟು ಜನ ಓಟ್ ಹಾಕ್ತಾರೆ, ಎಷ್ಟು ಜನ ಬಿಡ್ತಾರೆ, ಅಟ್ಲೀಸ್ಟ್ ಮಾಡಿದಕ್ಕೆ ಒಂದು ಫಲ ಆದರೂ ಬೇಕಲ್ಲ. ಅದಕ್ಕೆ ಮತ್ತೆ ನಾನು ಹೇಳೋಕೆ ಇಜ್ಜಿ ಕೊಂಕೋಡಿ ಅವರು ಬಂದಿದ್ದಾರೆ, ಅಕ್ಕ ಬಂದಿದ್ದಾರೆ ಅಂತೆಲ್ಲ ಹೇಳಿದರು. ಹಾಗೆ ಇವರು ಯಾರು ಇಲ್ಲಿದ್ದವರು ಹೇಳಿಲ್ಲ ನನಗೆ, ಇಲ್ಲಿ ಇಲ್ಲದವರಿಗೆ ಇಲ್ಲಿಂದ ಫೋನ್ ಮಾಡಿದ್ರು. ಅದು ಸಂತೋಷ ಆಗ್ತದೆ, ಯಾರು ಹೇಗೆ ಅಂತ. ಒಟ್ಟು ನಮ್ಮ ಪುತ್ತೂರಿನ ಅಭಿವೃದ್ಧಿ ಆಗಬೇಕು, ಆ ಕಲ್ಪನೆ ನಮ್ಮದರಲ್ಲಿ. ಪುತ್ತೂರು ಅಭಿವೃದ್ಧಿ ಆಗಬೇಕು. ಇಂಥ ರಸ್ತೆಗಳಿಂದ ಒಮ್ಮೆ ನನಗೆ ಇನ್ನೂ ನೋವಿದೆ, ನಾನು ನಿಮ್ಮ ಹತ್ರ ಹೇಳೋದು, ನಾವು ಸುಮಾರು 982 ಕಾಮಗಾರಿಗಳನ್ನು ಇಟ್ಟು ರಸ್ತೆಗೆ. ಆದರೂ ನಮಗೆ ನೋವಿದೆ,
ಹಿಂದಿನ ಜಿಲ್ಲಾ ಪಂಚಾಯತ್ ರಸ್ತೆಗಳು ಈಗಲೂ ಹದಗೆಟ್ಟಿದೆ. ಕೆಲವು ಪ್ಯಾಚ್ ವರ್ಕ್, ದೊಡ್ಡ ದೊಡ್ಡ ಗುಂಡಿಗಳು, ಹೊರಗಡೆ ರಸ್ತೆಗಳಾಗಿದ್ರೆ ಈ ರಸ್ತೆಗಳು ಹಾಳಾಗಿದೆ. ಅದಕ್ಕೆ ಈಗ ನಿನ್ನೇನು ಹೋಗಿ ಮುಖ್ಯಮಂತ್ರಿ ಹತ್ರ ಹೇಳಿದ್ರೆ ಕಿಲೋಮೀಟರ್ಗೆ 2.5 ಕೋಟಿ ಕೊಡಬೇಕು ನಮಗೆ, ಇಲ್ಲ ನಮ್ಮ ಕ್ಷೇತ್ರಕ್ಕೆ ಒಂದು 5 ಕೋಟಿ ಕೊಡಬೇಕು ಪ್ಯಾಚ್ ವರ್ಕ್ ಈ ಮಳೆಗಾಲಕ್ಕೆ. ಬರುವ ವರ್ಷಕ್ಕೆ ನಾವು ರೀಡಾಮರೀಕರಣ ಒಂದೊಂದು ಲೇಯರ್ ಮಾಡುವಂತ ನಾವು ಪ್ಲಾನ್ ಅನ್ನು ಮಾಡಿದ್ವಿ. ಒಟ್ಟು ಈ ರಸ್ತೆಯನ್ನು ಬಿಟ್ಟು ಹೊಸ ರಸ್ತೆಯನ್ನೇ ಮಾಡಿದ್ರೆ ಹಳೆ ರಸ್ತೆ ಹಾಳಾದ್ರೆ ಏನು ಪ್ರಯೋಜನ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಪುನಃ ಜನ ರಸ್ತೆ ಹಾಳಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಜೆಟ್ ಅಲ್ಲಿ ನಾವು ಎಲ್ಲ ಇದಕ್ಕೊಂದೊಂದು ಲೇಯರ್ ಹಾಕುವಂತ ಪ್ಲಾನ್ ಮಾಡ್ತೀವಿ. ಜಿಲ್ಲಾ ಪಂಚಾಯತ್ ರಸ್ತೆಗಳಿಗೆ ಎಲ್ಲೆಲ್ಲಿ ಗುಂಡಿ ಬಿದ್ದಿದೆ ಅದಕ್ಕೆಲ್ಲ ಒಂದು ಲೇಯರು, ಆಮೇಲೆ ಹೊಸ ರಸ್ತೆಗೆ ಹೋಗುದು. ಇದ್ದ ರಸ್ತೆಗಳನ್ನು ಕಾಪಾಡಿಕೊಂಡು ಹೊಸ ರಸ್ತೆಗೆ ಹೋಗುವಂತ ಯೋಜನೆಯನ್ನು ಹಾಕೊಂಡಿದ್ದೀವಿ. ಒಂದು ಪ್ರಮುಖವಾದ ರಸ್ತೆಗೆ ದೊಡ್ಡ ಮೊತ್ತದ ಅನುದಾನವನ್ನು ಇರಿಸಿ ಇವತ್ತು ಶಿಲಾನ್ಯಾಸಕ್ಕೆ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ವಲಯ ಅಧ್ಯಕ್ಷರು, ಬೂತ್ ಅಧ್ಯಕ್ಷರು, ಶಿವರಾಮ್ ಮಣಿಯಾಣಿಯವರು, ವಾಸು ಪೂಜಾರಿಯವರು ಮತ್ತು ಎಲ್ಲ ಬಂಧುಗಳೇ, ಭಾಳ ಸಂತೋಷದ ವಿಚಾರ. ಈಗಾಗಲೇ ಇಕ್ಬಾಲ್ ಹುಸೇನ್ರವರು ಹೇಳಿದರು ನಮ್ಮ ಶಾಸಕರ ಬಗ್ಗೆ, ನಮಗೆ ಹೆಮ್ಮೆ ಆಗುವಂಥದ್ದು. ಯಾಕಂತ ಹೇಳಿದರೆ ನಾವು ತುಂಬ ಜನ ಶಾಸಕರನ್ನು ನೋಡಿದ್ದೇವೆ, ತುಂಬ ಜನ ಪುತ್ತೂರಲ್ಲಿ ಜನಪ್ರತಿನಿಧಿ ಆದವರನ್ನು ನೋಡಿದ್ದೇವೆ. ಆದರೆ ಇವತ್ತು ಒಂದು ಬದಲಾವಣೆಯ ಪರ್ವ, ಅಂದರೆ ಒಂದು ರೀತಿಯಲ್ಲಿ ಅಭಿವೃದ್ಧಿಯ ಅಧಿಕಾರರಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಅದು ಯಾವ ವಿಷಯವನ್ನು ತೆಗೆದುಕೊಂಡರೂ ಸಹ ಅದಕ್ಕೆ ಒಂದು ಬೆಲೆ ಕೊಟ್ಟು ಅದರಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸುವಂಥ ಒಂದು ದೊಡ್ಡ ಮಟ್ಟದ ನಾಯಕತ್ವ ಇರುವಂಥವರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಅಧಿಕಾರ ಇದ್ದಾಗೆ ಕೆಲಸ ಮಾಡಿದರೆ ಏನು ಮಾಡಲಿಕ್ಕೆ ಸಾಧ್ಯ, ಅದನ್ನು ಇವತ್ತು ನಾನು ಯಾವಾಗಲೂ ಹೇಳಿಕೊಂಡು ಕರ್ನಾಟಕ ರಾಜ್ಯದ 224 ಶಾಸಕರಿಗೆ ಮತ್ತು 100-150 MLCಗಳಿಗೂ ಸಹ ಒಬ್ಬ ಶಾಸಕ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವಂಥ ಪಾಠವನ್ನು ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಂದ ಕಲಿಬೇಕು ಅಂತ ಹೇಳುವ ಮಾತನ್ನು ಹೇಳಿದ್ದೇನೆ. ಯಾಕಂತ ಹೇಳಿದರೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ಪುತ್ತೂರಿನ ಒಂದು ಅಭಿವೃದ್ಧಿಯನ್ನು ನಾವು ಗಮನಿಸಿದರೆ ಅದು ಕೇವಲ ಒಂದು ವಿಚಾರಕ್ಕಲ್ಲ. ನಾವು ಮೆಡಿಕಲ್ ಕಾಲೇಜ್ ಹೇಳ್ತೇವೆ, ಅದೊಂದು ಅದ್ಭುತ, ಯಾರಿಗೂ ಆಗದ್ದು. ಈ ರಾಜ್ಯದಲ್ಲಿ ಯಾರು ಕನಸಿನಲ್ಲಿ ಎನಿಸದ್ದು, ಜಿಲ್ಲೆಯಲ್ಲ ರಾಜ್ಯದಲ್ಲಿ ಕನಸಲ್ಲಿ ಎನಿಸಿರಲಿಲ್ಲ ಒಂದು ತಾಲೂಕು ಮಟ್ಟಕ್ಕೆ ಒಂದು ಮೆಡಿಕಲ್ ಕಾಲೇಜನ್ನು ತರಿಸಲಿಕ್ಕೆ ಸಾಧ್ಯವಾ ಅಂತೇಳಿ. ಅದು ಯಾಕೆ ಸಾಧ್ಯ ಇಲ್ಲ ಅಂತೇಳಿ ತರಿಸಿದಂಥವರು ನಮ್ಮ ಶಾಸಕರು. ಅದೇ ರೀತಿ 1,010 ಕೋಟಿ ರೂಪಾಯಿಗಳ ಕುಡಿಯುವ ನೀರು ನಮ್ಮ ಈ ಭಾಗಕ್ಕೆ, ಎಲ್ಲ ಭಾಗಗಳಿಗೂ ಶುದ್ಧ ಕುಡಿಯುವ ನೀರು, ಇಂಥ ಒಂದು ದೊಡ್ಡ ಮಟ್ಟದ ಯೋಜನೆ. ಸಾಮಾನ್ಯವಾಗಿ ನಾವು ಅದೆಷ್ಟೋ ಮಂದಿ, ನಾನು ಭಾಳ ಪ್ರಮುಖವಾಗಿ ಶಾಸಕರಿಗೆ ಇವತ್ತು ಜನಬೆಂಬಲ, ಜನರ ಆಶೀರ್ವಾದ ಇದೆ ಅಂತ ಹೇಳುವಂಥದ್ದು ಔಟ್ಸೈಟ್ ಇಲ್ಲದಂಥವ್ರು. ಎಷ್ಟು ಜನ ಬಂದವರು ಎಲ್ಲ ಸರ್ಕಾರದಿಂದ ಮತ್ತು ಶಾಸಕರೆಲ್ಲ ಹೇಳ್ತಾ ಇರ್ತಾರೆ ನಿಮಗೆ ಮನೆ ಸೈಟ್ ಕೊಡ್ತೇವೆ, ಮನೆ ಕೊಡ್ತೇವೆ ಅಂತ. ಕಳೆದ ಅನೇಕ ವರ್ಷಗಳಿಂದ ಮನೆಯೂ ಇಲ್ಲ, ಸೈಟೂ ಇಲ್ಲ, ಯಾವುದೂ ಇಲ್ಲ. ಆದರೆ ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ಒಂದು ರೀತಿಯ ಅದಕ್ಕಾಗಿ ಬೇರೆಯೇ ಜಮೀನನ್ನು ಇರಿಸಿ ಯಾರಿಗೆ ಬಡವರಿಗೆ ಮನೆ ಬೇಕಾಗಿದೆ, ವಸತಿ ನಿವೇಶನ ಬೇಕಾಗಿದೆ, ಅವರಿಗೆ ಕೊಡಿಸುವಂಥ ಪ್ರಯತ್ನ. ಇದು ಸಣ್ಣ ವಿಚಾರ ಇಲ್ಲ. ಇದನ್ನು ಚರ್ಚೆ ಮಾಡಲಿಕ್ಕೆ ನಮಗೆ 3 ದಿವಸ ಬೇಕು. ಅಶೋಕ್ ಕುಮಾರ್ ಅವರ ಕಲ್ಪನೆಯ ಚಿಂತನೆಯನ್ನು, ಅಭಿವೃದ್ಧಿಯನ್ನು ಹೇಳಲಿಕ್ಕೆ ಒಂದು ಕ್ಷಣದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದೊಂದು ಪ್ರಮುಖವಾದ ವಿಚಾರಗಳು, ಮತ್ತು ಯಾವುದೇ ಒಬ್ಬ ಬಡವರು ಬಂದರೂ ಸಹ ಅವರಿಗೆ ಸಹಾಯ ಮಾಡುವಂಥದ್ದು, ಅವರ ಕಷ್ಟದ ಜೊತೆಗೆ ಸೇರಿಕೊಳ್ಳುವಂಥದ್ದು. ದೊಡ್ಡವರ ಜೊತೆಗೆ ಎಲ್ಲರೂ ಇರ್ತಾರೆ, ಆ ಬಡವರ ಜೊತೆ, ಆ ಕಷ್ಟ ಇರುವಂಥವ್ರ ಜೊತೆಗೆ ಯಾರು ಇದ್ದಾರೆ ಅಂತ ಹೇಳಿದರೆ ಅದು ರಾಜಕೀಯ, BJP, ಕಾಂಗ್ರೆಸ್, JDS ಅದೆಲ್ಲ ಬಿಟ್ಟು ಆ ಮನುಷ್ಯರಾಗಿ ಕೆಲಸ ಮಾಡುವಂಥವರು ನಮ್ಮ ಶಾಸಕರು. ನಾವು ನಿಜವಾಗಿ, ನಾನು ಒಬ್ಬ ಈ ರಾಜಕಾರಣದಲ್ಲಿ ಬಹಳಷ್ಟು ವರ್ಷ ಇದ್ದವನು, ಬಹಳಷ್ಟು ಮಂದಿಯನ್ನು ನೋಡಿದವನು. ಆ ದೃಷ್ಟಿಯಲ್ಲಿ ಅಶೋಕ್ ಕುಮಾರ್ ಅವರ ಬಗ್ಗೆ ನಮಗೆಲ್ಲರಿಗೂ ಇರುವಂಥ ಪ್ರೀತಿ ಬೇರೆ ಏನಲ್ಲ, ಅವರು ಎಲ್ಲರ ಪರವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಒಂದು ಕಲ್ಪನೆಯನ್ನು, ಕಳೆದ ಬಾರಿ ನೀವೆಲ್ಲ ಚುನಾವಣೆಯಲ್ಲಿ ಮತ ಹಾಕಿದ್ದೀರಾ ಇಲ್ವಾ ಅಂತ ಹೇಳುವ ಪ್ರಶ್ನೆ ಬೇರೆ, ಅದು ಇಲ್ಲಿ ಮಾತ್ರ ಅಲ್ಲ, ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಷ್ಟೋ ಮಂದಿ ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳುವಂಥ ಅರ್ಥವನ್ನು ಅಶೋಕ್ ಕುಮಾರ್ ತಿಳಿಸಿಕೊಟ್ಟಿದ್ದಾರೆ. ನಾವು ಯಾವುದು ತಪ್ಪು ಮಾಡಿದ್ದೇವೆ, ನಮ್ಮ ಆಯ್ಕೆ ತಪ್ಪಾಗಿತ್ತಲ್ಲಿ, ಆದರೂ ಸಹ ದೇವರ ಅನುಗ್ರಹದಲ್ಲಿ ಇಲ್ಲಿ ಇವರು ಶಾಸಕರಾಗಿ ಬಂದು ಆ ತಪ್ಪು ಯಾವುದು ಅಂತೇಳಿ ಈಗ ಅರ್ಥ ಆಯಿತು ನಮಗೆ. ಇನ್ನು ಮುಂದಕ್ಕೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಂಥವರು ಶಾಸಕರಾದರೆ ಮಾತ್ರ, ಈಗ 5 ವರ್ಷದಲ್ಲಿ ಇಲ್ಲಿ ನೀವು ಓಟ್ ಹಾಕಿದ್ದೀರಾ ಇಲ್ಲವೋ ಆ ಪ್ರಶ್ನೆ ಇಲ್ಲಿಲ್ಲ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲವೂ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಕೆಲಸಗಳು ಆಗಿದೆ. ಅಧಿಕಾರಾವಧಿ 2 ವರ್ಷ ಅವರಿಗಿರುವಂಥದ್ದು, ಇನ್ನೆಷ್ಟೋ ಕೆಲಸ ಕಾರ್ಯಗಳಾಗ್ತಾ ಇದೆ. ನಮ್ಮ ಆಕಾಂಕ್ಷೆ ಇದೆ, ನಾವು ಅನೇಕ ಬಾರಿ ಹೇಳ್ತಾ ಇದೆ, 25 ವರ್ಷ ಅಶೋಕ್ ಕುಮಾರ್ ಅವರು ಪುತ್ತೂರಿನ ಶಾಸಕರಾಗಿರಬೇಕು. ಪುತ್ತೂರು ಏನೋ ಒಂದು ಲೋಕ ಅಂದರೆ ಅದರ ಮಧ್ಯದಲ್ಲಿ ಮಂತ್ರಿಗಳಾಗ್ತಾರೆ, ಮುಖ್ಯಮಂತ್ರಿಗಳ ತನಕ ಹೆಸರು ಹೋಗ್ಬೋದು. ಯಾಕಂದರೆ ಅಭಿವೃದ್ಧಿ ಮಾಡುವಲ್ಲಿ ಅಶೋಕ್ ಕುಮಾರ್ ಅವರು ಯಾರಿಗೂ ಇವರನ್ನು ನಾವು ಸಮತೋಲನೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಇವತ್ತು ಬೇರೆ ಬೇರೆ ಬಂಟ್ವಾಳ ಇರ್ಬೋದು, ಉಳ್ಳಾಳ ಇರ್ಬೋದು, ಅವರು ಸಚಿವರಾಗಿರುವಾಗ ಕೆಲಸ ಮಾಡಿದ್ದಾರೆ. ಒಬ್ಬ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ಅವರ ಕೆಲಸ ಅದು ಎಲ್ಲರೂ ಈಗ ಮೆಚ್ಚಿಕೊಳ್ತಾರೆ. ನಮ್ಮ ಮೊನ್ನೆ ರಮನಾಥ್ ರೈ ಅವರು ಹೇಳುವಾಗಲೇ ಹೇಳ್ತಾರೆ,
ಅಶೋಕ್ ಕುಮಾರ್ ಅವರನ್ನು ಮೆಚ್ಚಬೇಕು ಅಂತೇಳಿ. ಯಾಕಂದರೆ ಒಂದು ಅವಧಿಯ ಶಾಸಕರಾಗಿ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವಾ, ಸಾವಿರಾರು ಕೋಟಿ ರೂಪಾಯಿಗಳನ್ನು ತರಲು ಸಾಧ್ಯವಾ ಅಂತೇಳಿ, ಅದೆಲ್ಲವೂ ಸಾಧ್ಯ ಅಂತ ಹೇಳುವಂಥದ್ದು. ನಿನ್ನೆ ನಿಮಗೆ ಒಂದು ಇವತ್ತು ನಾನು ಪತ್ರಿಕೆಯಲ್ಲಿ ಗಮನಿಸಿದೆ, ಒಂದು ವಸತಿ ಶಾಲೆ, ಕಾರ್ಮಿಕ ವಸತಿ ಶಾಲೆ ಒಂದು ಪುತ್ತೂರಿಗೆ ಬಂದಿದೆ. 38 ಕೋಟಿ ರೂಪಾಯಿಗಳ ವಸತಿ ಶಾಲೆ ಆಗಿದೆ. ಅದಕ್ಕೆ ಜಮೀನನ್ನು ಮೀಸಲಿರಿಸಿ ಆ ಅನುದಾನವನ್ನು ತರಿಸಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗಿದೆ. ಮತ್ತೊಂದು ಈ ಜಿಲ್ಲೆಗಿದೆ ಅಂತ ಹೇಳುವಾಗ ಅದನ್ನು ಬಿಡೋದಿಲ್ಲ, ನಮಗೆ ಬೇಕದು, ಇನ್ನೊಂದು ಭಾಗಕ್ಕೆ ಎಲ್ಲಾದರೂ ಹಾಕಬೇಕು ಈ ನೋಡಿ, ಇದೊಂದು ಕಲ್ಪನೆ ಯಾರಿಗೂ ನಮಗೆಲ್ಲ ಧೈರ್ಯವೇ ಬರಲಿಕ್ಕಿಲ್ಲ ಇದನ್ನು ಪುನಃ ಕೇಳಲಿಕ್ಕೆ. ನಿಮಗೆ ಒಂದು ಕೊಟ್ಟಿದ್ದೇವೆ ಅಲ್ವಾ, ಎಲ್ಲ ನಿಮಗೇನ ಅಂತ ಕೇಳ್ಬೋದು ಅಂತೇಳಿ. ಏನಿಲ್ಲ, ಆದರೂ ಸಹ ಕಾರ್ಮಿಕ ಸಚಿವರಲ್ಲಿ ಪುತ್ತೂರಿಗೆ ಅದನ್ನು ತರಿಸುವಂಥ ಒಂದು ಪ್ರಯತ್ನ. ಪುತ್ತೂರು ಸೂರ್ಯ ಈ ಸಂಪರ್ಕ ರಸ್ತೆಯ ಗುದ್ದಲಿ ಪೂಜೆಗೆ ಆಗಮಿಸಿದ ಗೌರವಾನ್ವಿತರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ಅವರೇ ಸೇರಿದಂಥ ಎಲ್ಲ ಗಣ್ಯರೇ, ಭಾಳ ಒಂದು ಸಂತೋಷದಂಥ ವಿಚಾರ. ಅನೇಕ ವರ್ಷಗಳಿಂದ ನಮ್ಮ ಈ ರಸ್ತೆ ದುರಸ್ತಿ ಆಗಲಿಲ್ಲ. ಷಣ್ಮುಖ ಸುಬ್ರಹ್ಮಣ್ಯನ ಪ್ರೇರಣೆ ಇರಲಿಕ್ಕೂ ಸಾಕು. ಶಾಸಕರು ಕೇವಲ ಸಾಮಾಜಿಕ ಕೆಲಸವನ್ನು ಮಾಡುವುದಲ್ಲ, ಶಿಕ್ಷಣ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಎಲ್ಲದಲ್ಲಿ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು. ಜನಪ್ರಿಯ ಶಾಸಕರು ಅಂತ ಹೇಳೋದಲ್ಲಿ ಯಾವುದೇ ಅನುಮಾನಗಳಿಲ್ಲ. ಪ್ರಭಾವಶಾಲಿಯಾದ ವ್ಯಕ್ತಿತ್ವದ ಗುಣವನ್ನು ಹೊಂದಿದಂಥ ಶಾಸಕರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮುಂದಿನ ಅವರ ಎಲ್ಲ ಆ ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮಾಧಿಪತಿಯಾದ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ, ಇನ್ನು ಹೆಚ್ಚಿನ ಆ ಕೆಲಸ ಕಾರ್ಯಗಳನ್ನ ಅವರು ಮಾಡಲಿ, ಸದಾ ನಮ್ಮೊಂದಿಗೆ ಇರಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತು. ಬಂದಂಥ ಎಲ್ಲ ಪ್ರಮುಖರು, ಜವಾಬ್ದಾರಿ ಇರುವಂಥ MS ಮೊಹಮ್ಮದ್ರು, ಶೈಲಜಾ ಅವರು ಮತ್ತು ಎಲ್ಲ ಶಾಸಕರು ಬರಬೇಕಾದ್ರೆ ಆರಂಭದಲ್ಲಿ ಹೇಳಿದರು, ಅದು ಅವರು ಪಾಸ್ ಮಾಡಿದ್ದು ಅಂತ ಹೇಳ್ತಾರೆ ಅಂತ. ಒಬ್ಬ ಶಾಸಕ ಆದ ನಂತರ ಬೇರೆ ಯಾರಿಗೂ ಯಾವುದನ್ನು ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಶಾಸಕರೇ ಅದನ್ನು ಪಾಸ್ ಮಾಡಬೇಕು, ಇನ್ನೊಬ್ಬರಿಂದ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಬಿಡು ಮಾತುಗಳನ್ನು ಯಾರಾದರೂ ಹೇಳಿದರೆ ಅದಕ್ಕೆ ನಾವ್ಯಾರು ಜವಾಬ್ದಾರಲ್ಲ. ಹೇಳಿದ್ದಾರೆ. ಶಾಸಕರು ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ದೇನೆ, ತುಂಬ ಚೆನ್ನಾಗಿರುವಂಥ ಕೆಲಸಗಳನ್ನು ಎಲ್ಲ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಒಬ್ಬ ಶಾಸಕ ಆಗಿ ಅವರು ಈಗ ಒಂದು ಮಾತನ್ನು ಹೇಳಿದರು, ನಾನು ರಾಜಕೀಯವನ್ನು ಯಾವುದನ್ನು ನೋಡೋದಿಲ್ಲ, ಆ ಊರಿಗೆ ಏನಾಗಬೇಕು ಅದನ್ನು ನಾನು ಮಾಡ್ತೇನೆ. ಅದು ತುಂಬ ಪ್ರಾಮಾಣಿಕವಾದಂಥ ಮಾತದು. ಅದಕ್ಕಾಗಿ ಅವರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಮತ್ತು ಅವರಿಗೆ ಆ ಪರಮಾತ್ಮ ಇನ್ನಷ್ಟು ಕೆಲಸ ಮಾಡುವಂಥ ಆ ಒಂದು ಶಕ್ತಿಯನ್ನು ಅವರಿಗೆ ಕೊಡಲಿ, ಇನ್ನಷ್ಟು ಒಳ್ಳೆ ಕೆಲಸಗಳಾಗಲಿ. ಮತ್ತು ಇಡೀ ದಿನ ಈ ಭಾಗಕ್ಕೆ ಬಹಳ ಸಮಯದಿಂದ ನಾವು ಹೋರಾಟ ಮಾಡುವಂಥ ದಿವಸಗಳಿತ್ತು, ಕೆಲಸಗಳಾಗಿರಲಿಲ್ಲ. ಇವತ್ತು 70 ಲಕ್ಷ ಈ ಭಾಗಕ್ಕೆ ಇಟ್ಟು ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು, ಬಹಳ ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಅದಕ್ಕಾಗಿ ಗ್ರಾಮದ ಎಲ್ಲರ ಪರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.